ಅಣ್ಣ ಮನ್ಸಿಗೆ ಏನೋ ಒಂಥರ ಭಯ ಆಗ್ತಿದೆ ಅಣ್ಣ. ಚಂದನ ವಾಪಸ್ ಬರ್ತಾಳಲ್ವಾ? ಇಷ್ಟೆಲ್ಲ ಇದ್ದವನು ನೀನೇ ಅವಳ ಜೊತೆ ಹೋಗ್ಬೇಕಾಗಿತ್ತು. ಅಣ್ಣ ಈ ಮನೆಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ, ಆದ್ರೆ ನೀವ್ಯಾರು ಅವ್ರ ಮದ್ವೆ ಬಗ್ಗೆ ತಲೆನೇ ಕೆಡ್ಸ್ಕೊತಿಲ್ಲ ಅಲ್ಲ. ಯಾರು ನಾವಾ? ಅಯ್ಯೋ, ಎಷ್ಟೊಂದು ಪ್ಲಾನ್ ಮಾಡಿದ್ವಿ, ಗಾಡಿ ಮುಂದೆ ಹೋಗ್ತಾ ಇಲ್ಲ, ರಿವರ್ಸ್ ಗೇರ್ಗೆ ಬೀಳ್ತಾ ಇದೆ. ಅದ್ಕೆ ನಮಗೂ ಮನೆಗೆ ಒಂದು ಹೆಣ್ಣು ಬರ್ಬೇಕು ಅಂತ ಆಸೆ ಇತ್ತು. ಆದ್ರೆ ನೀವು ಬಂದ್ಮೇಲೆ ಅದೆಲ್ಲ ಸಾರಿ ಗೊತ್ತಾಯ್ತು. ಭಾರತಿಗೆ ಮದ್ವೆ ಫಿಕ್ಸ್ ಆಗಿರೋದು ಅಣ್ಣಂಗೆ ತುಂಬಾ ಹರ್ಟ್ ಆಗಿದೆ. ಅದ್ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ? ಗೊತ್ತಾಗಿ ಏನ್ ಮಾಡೋದು? ಅದಕ್ಕೆ ಅವ್ರ ಅಪ್ಪ ಅಮ್ಮ ಮಾಡಿರೋದನ್ನ ನೀವೇ ನೋಡಿದಿರಲ್ಲ. ಆದ್ರೆ ಭಾರತಿ ಅವ್ರ ಮನೆಯವ್ರ ತರ ಅಲ್ಲ ಅಲ್ವಾ? ಅವಳು ಅಣ್ಣನ ತುಂಬಾ ಇಷ್ಟಪಟ್ಟಿದ್ದಾಳೆ. ಅಣ್ಣಂಗೂ ಭಾರತಿ ಅಂದ್ರೆ ಇಷ್ಟ. ಒಂದ್ಸಲ ನೇರವಾಗಿ ಮಾತಾಡಿದ್ರೆ ಏನಾಗತ್ತೆ? ಮನ್ಸ್ಗಳ ಮಧ್ಯೆ ಮಾತುಕತೆ ಇದ್ರೇನೆ ಆ ಸಂಬಂಧಕ್ಕೆ ಬೆಲೆ ಅಲ್ವಾ? ಅದೆಲ್ಲ ನಡೆಯಲ್ಲ. ಸದ್ಯಕ್ಕೆ ಒಣಗಿರೋ ಗಾಯಕ್ಕೆ ಮತ್ತೆ ಉಪ್ಪಾಕೋ ಕೆಲಸ ಮಾಡಬೇಡಿ. ಭಾರತಿ ಬೇಡ. ಅದಕ್ಕೆ ಮನೆಯವ್ರನ್ನ ಎದುರಾಕೊಳ್ಳೋ ಧೈರ್ಯನೇ ಇಲ್ಲ ಅವಳಿಗೆ. ಅಣ್ಣಂಗೆ ಬೇರೆ ಯಾವ್ದಾದ್ರು ಹುಡುಗಿ ನೋಡಿದ್ರೆ ಆಯ್ತು ಬಿಡಿ. ನೋಡಿದ್ರೆ ಆಯ್ತು ಅಂತ ಈ ತರ ಆಪಲ್ಲು ದಾಳಿಂಬೆ ತಿಂತ ಕೂತಿದ್ರೆ ಏನಾದ್ರೂ ಆಗತ್ತಾ? ಮಂತ್ರಕ್ಕೆ ಮೇಲಿಂದ ಹಣ್ಗಳು ಉದ್ರಲ್ಲ ಅಂತ ಗೊತ್ತಲ್ವಾ? ಹಾಗಾದ್ರೆ ಹಳೆ ಬ್ರೋಕರ್ ಹತ್ರನೇ ಮತ್ತೆ ಕೇಳೋಣ ಅಂತೀರಾ? ನಿಮ್ ಬ್ರೋಕರ್ನ ಸದ್ಯಕ್ಕೆ ತೆಗೆದು ಸೈಡ್ಗಿಡಿ. ಇದು ಡಿಜಿಟಲ್ ಜನರೇಷನ್ ಗೈಸ್. ಮ್ಯಾಟ್ರಿಮೋನಿ ಆಪ್ ಅಲ್ಲಿ ಅದ್ ಎಷ್ಟು ಜನ ಪ್ರೊಫೈಲ್ಸ್ ಕ್ರಿಯೇಟ್ ಮಾಡ್ಕೊಂಡು ಮದ್ವೆ ಆಗ್ತಾ ಇದಾರೆ ಗೊತ್ತಾ? ನಾವ್ ಯಾಕೆ ಮುತ್ತು ಅಣ್ಣಂದು ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿ ಟ್ರೈ ಮಾಡಬಾರದು? ಅಣ್ಣನ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು? ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತೆಲ್ಲ ಕೇಳಕ್ ಹೋಗ್ಬಿಡಿ. ಎಷ್ಟು ಓದಿದ್ದಾನೆ ಅಂತ ಕೇಳಿ ಸಾಕು. 10th ಫೇಲ್ ಅತ್ಗೆ. ಇರ್ಲಿ ಬಿಡಿ, ಸೆಕೆಂಡ್ PUC ಅಂತ ಹಾಕ್ತೀನಿ. ಅಯ್ಯಯ್ಯೋ, ಅದೇಂಗಾಗತ್ತೆ? ಸುಳ್ಳು ಇನ್ಫಾರ್ಮೇಶನ್ ಕೊಟ್ರೆ ತಪ್ಪಾಗಲ್ವಾ? ಇಂಜಿನಿಯರು ಆರ್ಕಿಟೆಕ್ಟ್ ಅಂತ ಹೇಳಿದ್ರೆ ಸುಳ್ಳು. ಇದೇನ್ ಮಹಾ ಸುಳ್ಳಲ್ಲ ಬಿಡು. ಅರ್ಥ ಆಗಿರ್ಬೇಕಲ್ಲ? ಅಣ್ಣಂದು ಯಾವ್ದಾದ್ರು ಚೆನ್ನಾಗಿರೋ ಫೋಟೋ ಇದೆಯಾ? ನನ್ನ ಹತ್ರ ಇದೆ, ನಾನು ತೋರಿಸ್ತೀನಿ. ಇಲ್ಲ ನಾನು ತೋರಿಸ್. ಇದು ಚೆನ್ನಾಗಿದೆ ಅಣ್ಣ. ಚೆನ್ನಾಗಿಲ್ಲ ಕಣ, ಬೇಡ. ಅಣ್ಣ ಇದು ಇರೋ ಇದಾಗಿದೆ ಅಣ್ಣ. ಇವ ಸಾಕ್ ನಿಲ್ಸಿ, ನನಗ್ ತೋರಿಸಿ, ನಾನ್ ಸೆಲೆಕ್ಟ್ ಮಾಡ್ತೀನಿ. ಅದ್ಗೆ ನನ್ನ ಫೋನಲ್ಲಿ ಅಣ್ಣನ್ ಚೆನ್ನಾಗಿರೋ ಫೋಟೋಸ್ ಇದೆ, ನಾನೇ ತೋರಿಸ್ತೀನಿ ರೀ. ತಗೊಳ್ಳಿ. ಅರೆ ವಾ, ಅಣ್ಣ ಇದ್ರಲ್ಲಿ ಹೀರೋ ತರ ಕಾಣಿಸ್ತಿದ್ದಾರೆ. ನಮ್ಮ ಅಣ್ಣ ಅಂದ್ರೆ ಇನ್ ಕಮ್ಮಿನ? ಸುಮ್ನೆ ಮುತ್ತು ರಾಜ ಅಂತ ಹೆಸರಿಟ್ಟಿಲ್ಲ. ಓಹೋ, ಸಾಕು. ನೀವೇ ತೊಟ್ಲಲ್ಲಿ ಹಾಕಿ ನಾಮಕರಣ ಮಾಡಿದೀರಾ ನೋಡಿ. ಪ್ಯಾಕೇಜ್ ಎಷ್ಟು ಹಾಕ್ಲಿ? 3 months ಮತ್ತೆ 6 months ಅಂತ ಇದೆ. ಅಂದ್ರೆ ಈ ಮ್ಯಾಟ್ರಿಮೋನಿಲ್ ಕೇಳ್ತಾರೆ 3 ತಿಂಗಳಲ್ಲಿ ಮದ್ವೆ ಮಾಡ್ಬೇಕಾ ಅಥವಾ 3 ತಿಂಗಳು ಪ್ಯಾಕೇಜ್ ಓಕೆ ಮಾಡಿ. ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ, ನಾನ್ ಪೇ ಮಾಡ್ತೀನಿ. ಒಟ್ನಲ್ಲಿ 3 ತಿಂಗಳಲ್ಲಿ ಅಣ್ಣನ್ ಮದ್ವೆ ಆಗ್ಬೇಕು. ಯಾಕ್ರೋ ಹಂಗ್ ನೋಡ್ತಾ ಇದೀರಾ? ಚಳಿಗಾಲದಲ್ಲಿ ಛತ್ರಿ ಎಲ್ಲಿಂದ ಬಂತು ಅಂತ ನೋಡ್ತಾ ಇದ್ದೀನಿ. ನೀವ್ ಇವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡಿ. ನಿಮ್ ಫೋನ್ ಕೊಡಿ, ನಾನು ಪೇ ಮಾಡ್ತೀನಿ. ಅಣ್ಣ ನಮಗೋಸ್ಕರ ಇಷ್ಟೊಂದೆಲ್ಲ ಮಾಡಿದ್ದಾನೆ, ತಮ್ಮ ಅನ್ಸ್ಕೊಂಡು ನಾನು ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ? ನಾನು ಪೇ ಮಾಡ್ತೀನಿ. ಏನು ಎಲ್ರು ಹೊರಗಡೆ ಕೂತ್ಕೊಂಡು ಏನ್ ಮಾಡ್ತಿದ್ದೀರಾ? ಅಣ್ಣ, ಅದು ನಿನಗೋಸ್ಕರ ನಾವೆಲ್ಲ ಸೇರ್ಕೊಂಡು. ಏನಿಲ್ಲ ಅಣ್ಣ, ನಾನು ಎಲ್ಲರ ಹತ್ರನೂ ಅವ್ರಿಗೆ ಯಾವ ತರ ಹುಡುಗಿ ಇಷ್ಟ ಅಂತ ಕೇಳ್ತಾ ಇದ್ದೆ. ಮೈ ಮಾತ್ರ ಸಖತ್ತಾಗಿರೋ ಆನ್ಸರ್ ಕೊಟ್ಟ. ನೀವ್ ಹೇಳಿ ಅಣ್ಣ, ನಿಮಗೆ ಯಾವ ತರ ಹುಡುಗಿ ವೈಫ್ ಆಗಿ ಬರ್ಬೇಕು ಅಂತ ಆಸೆ ಇದೆ?
ನನ್ನ ಬಗ್ಗೆ ನೀವೆಲ್ಲ ಯಾಕೆ ಅಷ್ಟೊಂದು ಟೆನ್ಷನ್ ತಗೋತಾ ಇದ್ದೀರಾ? ನನಗೆ ಯಾವ ಥರ ಇದ್ರೂ ಪರವಾಗಿಲ್ಲ. ಹಾಗಾದ್ರೆ ಕಾತ್ಯಾಯಿನಿ ಅತ್ತೆ ಥರ ಇದ್ರೆ ಓಕೆನಾ? ಅಯ್ಯಪ್ಪ, ಬೇಡ ಬೇಡ, ಅಷ್ಟು ಸ್ಟ್ರಿಕ್ಟ್ ಆಗಿದ್ರೆ ಆಗಲ್ಲ. ಅದಕ್ಕೆ ನೀವೇ ಹೇಳಿ. ಪರವಾಗಿಲ್ಲ, ಹೇಳೋಣ, ಲೇಟ್ ಮಾಡಬೇಡ. ಅದು ಕೂದ್ಲು ಉದ್ದ ಇರಬೇಕು, ಚೆನ್ನಾಗಿ ಸೀರೆ ಉಟ್ಕೋಬೇಕು, ಅಡಿಗೆ ಚೆನ್ನಾಗಿ ಮಾಡಕ್ ಬರ್ಬೇಕು. ಸ್ಪೆಷಲ್ ಆಗಿ ವಡೆ ಮಾಡೋದಕ್ಕೆ ಬರ್ಬೇಕು ಅಲ್ವಾ ಅಣ್ಣ? ನಾಯಿ ನೀವ್ ಹೇಳಿ ಅಣ್ಣ. ಮೃದು ಸ್ವಭಾವದೊಳಾಗಿರ್ಬೇಕು, ಎಲ್ರೂ ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ಈ ಮೊಬೈಲಲ್ಲಿ ಅದೇನೋ ರೀಲ್ಸ್ ಅಂತೆಲ್ಲ ಬರುತ್ತಲ್ಲ, ಅದು ನೋಡ್ಕೊಂಡು ಕಾಲ ಕಳಿಬಾರ್ದು. ಆಮೇಲೆ ಆಮೇಲೆ ಆರ್ಕಿಟೆಕ್ಟ್ ಆಗಬೇಕು ಅಂತ ಬಂದು ಕೇಟಾಗಿರೋ ಟಿವಿ ಒರೆಸ್ತಾ ನಿಂತಿದ್ದಾರೆ. ಏನಂದ್ರೆ ಕೇಳಿಸ್ಬಿಡ್ತಾ? ಇನ್ನೊಂದ್ಸಲ ಹೇಳಿ. ಏನು ನಾನು ಕರೆಕ್ಟಾಗಿ ಹೇಳ್ತೀನಿ ತಾನೆ. ನೀವು ಬೆಂಗಳೂರಿಗೆ ಬಂದಿದ್ದು ಯಾಕೆ? ಇಲ್ಲಿ ಮಾಡ್ತಿರೋದು ಏನು? ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ನಂಗೆ ಸರ್ಟಿಫಿಕೇಟ್ ಬೇಕು ತಾನೆ. ಅಲ್ಲಿವರೆಗೂ ಸುಮ್ಮನೆ ಕೂತಿರೋ ಬದಲು ಮನೇಲಾದ್ರೂ ಕೆಲಸ ಮಾಡ್ತಿದ್ದೀನಿ. ನಿಮ್ ತರ 3 ಹೊತ್ತು ಉಣ್ಕೊಂಡು ತಿನ್ಕೊಂಡು ಬಿತ್ಕೊಂಡಿಲ್ಲ, ಸರಿನಾ? ಆಯ್ತು, ಸರ್ಟಿಫಿಕೇಟ್ ಬೇಕು ಅಂದರೆ ಅಪ್ಲೈ ಮಾಡಬೇಕು. ನಾನು ಅವತ್ತೇ ಹೇಳಿದ್ದೀನಿ ತಾನೆ. ಅದು ಬಿಟ್ಟು ಗೋಡೆ ಬಾಗಿಲು ಕಿಟಕಿ ಧೂಳು ಹೊಡಿಯೋದು, ಟಿವಿ ಒರೆಸೋದು, ಮ್ಯಾಟ್ರಿಮೋನಿಯಲ್ಲಿ ಹುಡುಗಿ ನೋಡೋದು ಮಾಡಿದ್ರೆ ಅಂದ್ರೆ ಇವಾಗ ನಾನು ಮಾಡ್ತಿರೋದೆಲ್ಲ ತಪ್ಪು ಅಂತಿದ್ದೀರಾ? ಅಯ್ಯೋ, ನಾನು ಹಾಗೆಲ್ಲ ಹೇಳ್ತಿರೋದು. ಯಾಕೆ ನನ್ನ ಮಾತು ಯಾವಾಗಲೂ ನಿಮಗೆ ನೆಗೆಟಿವ್ ಆಗೇ ಕೇಳಿಸುತ್ತೆ? ನಾನು ಹೇಳೋದನ್ನ ಸ್ವಲ್ಪ ಡೀಪಾಗಿ ಅರ್ಥ ಮಾಡ್ಕೊಳ್ಳಿ. ಬಂದಾಗಿಂದ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಬಿಡಿ. ಗೊತ್ತಾಗ್ತಾ ಇದೆ. ನಿಮ್ಮ ಡ್ರೀಮ್ ಬಗ್ಗೆ ನನಗಿರೋಷ್ಟು ಕನಸನ್ನು ನಿಮಗೆ ಇಲ್ಲ. ಯಾರು ಹೇಳಿದ್ದು ಹಾಗಂತ? ನಾನು ಆಲ್ರೆಡಿ ನನ್ನ ಫ್ರೆಂಡ್ ಹತ್ರ ಮಾತಾಡಿಟ್ಟಿದ್ದೀನಿ. ಅವಳು ನಂಗೆ ಸಿಗಕ್ಕೆ ಹೇಳಿದಾಳೆ. ನಾಳೆ ಬೆಳಗ್ಗೆ ನಾನು ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ಕಾಲೇಜ್ಗೆ ಹೋಗಿ ಪ್ರಿನ್ಸಿಪಲ್ನ ಮೀಟ್ ಮಾಡಿ ಸರ್ಟಿಫಿಕೇಟ್ ಅಪ್ಲೈ ಮಾಡಿ ಬರ್ತೀನಿ. ಗುಡ್ ಸೂಪರ್. ನಾಳೆ ಬೆಳಿಗ್ಗೆ ಎಷ್ಟೊತ್ತು ಕೊಡೋಣ? ಕಾರ್ಗೆ ಹೇಳ್ಬಿಡ್ತೀನಿ. ಎಂತ ಪ್ಲಾನ್ ಮಾಡಿದ್ದೀರಾ? ಬೆಳಿಗ್ಗೆ ಬೇಗ ಹೊರಟ್ಬಿಡೋಣ. ಕ್ಲೈಮೇಟ್ ಸಖತ್ತಾಗಿರುತ್ತೆ. ನಾನು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ಆರಾಮಾಗಿ ಡ್ರೈವ್ ಮಾಡ್ತಾ ಇರ್ತೀನಿ. ನೀವು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನೀವು ಕೂಡ ಒಂದ್ ನಿಮಿಷ, ನೀವು ಬನ್ನಿ ಅಂತ ಯಾರು ಹೇಳಿದ್ದು? ಮತ್ತೇನು, ಮೈನ್ ಕರ್ಕೊಂಡು ಹೋಗ್ತೀರಾ? ಇಲ್ಲ, ಒಬ್ಳೆ ಹೋಗ್ತೀನಿ. ಏಯ್, ಏನು ಒಬ್ಳೆ ಹೋಗ್ತೀನಿ ಅಂತ ಇದ್ದೀರಾ? ಲಾಸ್ಟ್ ಟೈಮ್ ನೀವು ಹೋದಾಗ ನಿಮ್ಮ ಮನೇಲಿ ಏನಾಯ್ತು ಅಂತ ಗೊತ್ತಲ್ವಾ? ಆಗ ನಾನು ನಮ್ಮ ಮನೆಯವನ್ನ ನಂಬಿಟ್ಟು ಹೋಗಿದ್ದು. ಈ ಸಲ ನಾನು ಕಾಲೇಜ್ಗೆ ಹೋಗ್ತಿದ್ದೀನಿ. ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ಕೋತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಆಗತ್ತಾ? ನಿಮ್ಮೊಬ್ರನ್ನೇ ಕಳ್ಸೋಕ್ಕಾಗತ್ತಾ? ಅದೆಲ್ಲ ಸಾಧ್ಯ ಇಲ್ಲ, ತಿಳ್ಕೊಳ್ಳಿ. ನನಗೆ ಆರ್ಡರ್ ಮಾಡಕ್ಕೆ ನೀವು ಯಾರು? ಯೋ, ನಿನ್ ಕಾರಲ್ಲಿ ಸಾಂಗೇನು ಬರಲ್ವಾ? ಬರುತ್ತೆ ಕಣೋ. ಮತ್ತ್ಯಾಕೆ ಅದನ್ನ ಸುಮ್ಮನೆ ಪಿಕ್ಚರ್ ಸುಮ್ಮನೆ ಇಟ್ಕೊಂಡ್ ಕೂತಿದ್ಯಾ? ಹಾಕು ಸಾಂಗು. ಸರಸಕ್ಕೆ ಬಾರೆ ಸರಳ ಸನಿಹಕ್ಕೆ ಅಯ್ಯೋ, ಏಯ್, ಮೊದ್ಲು ಅದನ್ನ ಆಫ್ ಮಾಡ ಮೊದ್ಲು ಅದನ್ನ. ಆಫ್ ಮಾಡಿಲ್ಲ ಅಂದ್ರೆ ಗುದ್ದಿ ಪೀಸ್ ಮಾಡ್ಬಿಡ್ತೀನಿ ಅದನ್ನ. ಆಫ್ ಮಾಡು. ಯಾಕಣ್ಣ, ಏನಾಯ್ತು? ಏಯ್, ಅಣ್ಣ ಅವ್ರದ್ದು ಯಾವ್ದಾದ್ರು ಒಂದು ಸಾಂಗ್ ಹಾಕೋದ್ ಬಿಟ್ಬಿಟ್ಟು ಸರಸ ಅಂತೆ ಸಾವಿತ್ರಿ ಅಂತೆ. ಯಾರು ಇವರಲ್ಲ? ನಿನ್ ಗರ್ಲ್ ಫ್ರೆಂಡ್ಸ್ ಏನೋ? ಬೇರೆ ಸಾಂಗ್ ಹಾಕೋ ಅಣ್ಣ ಅವ್ರದ್ದು. ಸರಿ. ಸಾಂಗ್ ಅಂದ್ರೆ ಇದು ಕಣ. ಅಣ್ಣ, ಮನ್ಸಿಗೆ ಏನೋ ಒಂಥರ ಭಯ ಆಗ್ತಿದೆ ಅಣ್ಣ. ಚಂದನ ವಾಪಸ್ ಬರ್ತಾಳಲ್ವಾ? ಇಷ್ಟೆಲ್ಲ ಇದ್ದವನು ನೀನೇ ಅವಳ ಜೊತೆ ಹೋಗ್ಬೇಕಾಗಿತ್ತು. ನಾನೇನೋ ಹೋಗಕ್ ರೆಡಿ ಇದ್ದೆ ಅಣ್ಣ. ಆದ್ರೆ ಅವಳೇ ಬೇಡ ಅಂತ ಹೇಳಿದ್ರೆ ನಾನು ಹೇಗೆ ಹೋಗ್ಲಿ? ಹಠ ಮಾಡೋದ್ರೆ ಚೆನ್ನಾಗಿರುತ್ತಾ? ಮೊದ್ಲೇ ಸಿಟ್ಟು ಅವಳು ಮೂಗಿನ ತುದಿಲೇ ಇರುತ್ತೆ. ಅಲ್ವಾ ರೀ, ನೀನೇ ಗಾಡಿ ರೆಡಿ ಮಾಡಿ ಕಳ್ಸಿದ್ಯಾ.
ಮನೆಗ್ ಬರ್ದೆ ಮತ್ತಿನ್ನೆಲ್ಲೋ ಹೋಗ್ತಾಳೆ, ಬರ್ತಾಳೆ ಬಿಡು. ಅಯ್ಯೋ ನನ್ಗೆ ಅವಳು ಭಯ ಅಲ್ಲ ಅಣ್ಣ. ಅವಳಲ್ಲಿಗೆ ಹೋದಾಗ ಅವ್ರ ಅಪ್ಪ ಅಮ್ಮ ಅಣ್ಣ ಯಾರಾದ್ರೂ ಸಿಕ್ಕಿ ಆ ರಾಕ್ಷಸರೆಲ್ಲ ಇವಳ ತಲೆಗೆ ಏನಾದ್ರೂ ತುಂಬಿಟ್ರೆ ಅಂತ ಭಯ ಅಣ್ಣ. ಒಳ್ಳೇದೇ ಬಿಡು. ಕೊನೆಗೂ ಅವಳ ಕಷ್ಟ ಏನು ಅಂತ ಮನೆಯವ್ರು ಅರ್ಥ ಮಾಡ್ಕೊಂಡ್ರೆ ಇವಳ ಕನ್ಸು ನೆರವೇರುತ್ತೆ. ಅಣ್ಣ ಏನಣ್ಣ ನೀನು ಹೀರೋ ತರ ಯೋಚನೆ ಮಾಡ್ತೀಯ ಅನ್ಕೊಂಡ್ರೆ ಒಂದೇ ಸಲ ವಿಲನ್ ತರ ಮಾತಾಡ್ತಿದ್ಯಲ್ಲ. ಮತ್ತಿನ್ನೇನು, ಅವಳು ಹೋಗಿರೋದು ಪ್ರಿನ್ಸಿಪಲ್ನ ಮೀಟ್ ಮಾಡೋದಕ್ಕೆ ತಾನೆ. ನೀನ್ ಸುಮ್ನೆ ತಪ್ಪಾಗಿ ವ್ಯವಸ್ಥೆ ಮಾಡಿದ್ರೆ ನಾನೇನ್ ಹೇಳಲಿ. ಅಣ್ಣ ಚಂದನ ಒಂದ್ ಕ್ಷಣ ದೂರ ಹೋದ್ರು ನನ್ ಮನ್ಸಿಗೆ ಏನೋ ಒಂಥರ ಕಷ್ಟ ಆಗತ್ತಣ್ಣ. ಅದೆಲ್ಲ ನಿನ್ಗೆಲ್ಲ ಅರ್ಥ ಆಗುತ್ತೆ ಹೇಳು. ಹೌದೌದು, ನಿನಗ್ ಮಾತ್ರ ಎಲ್ಲ ಅರ್ಥ ಆಗತ್ತೆ. ಬರ್ತಾಳೆ ಕಣ. ಮಧ್ಯದ ರೋಡಲ್ಲಿ ಯಾಕೋ ಗಾಡಿ ನಿಲ್ಸ್ಕೊಂಡಿದ್ಯಾ? ನಡಿ ಹೋಗೋಣ. ಅಲ್ಲಿ ನೋಡು. ಏನು? ಅಲ್ಲಿ ನೋಡು. ದರಿದ್ರದವ್ರು ಯಾವಗಳ ಮುಖ ನೋಡ್ಬಾರ್ದು ಅಂತೀವೋ ಅವೇ ಅಡ್ಡ ಬರ್ತವೆ. ಅಣ್ಣ ಬೆಕ್ಕಡ್ಡ ಬಂದು ಹೋಗೋ ಕೆಲ್ಸ ಆಗಲ್ಲ, ಬಾ ವಾಪಸ್ ಹೋಗೋಣ. ನಿನ್ನ ಹತ್ರ ನಾನೇನೋ ಕೇಳಲ್ಲ. ಕೇಳು ಭಾರತಿ. ನಿನಗೆ ನಾನು ಇಷ್ಟನಾ? ಹೇಳು ಮಾವ, ನಾನು ನಿನಗಿಷ್ಟನಾ? ನಿನ್ನ ಪಕ್ಕದಲ್ಲಿ ಕೂರೋ ಹುಡುಗಿ ನಾನೇ ಆಗಿರ್ಬೇಕು ಅಂತ ಅನ್ಸುತ್ತೆ. ನನಗೆ ನಿನ್ನ ಬಿಟ್ಟು ಬೇರೆ ಯಾವ ಹುಡುಗನ ನೋಡೋದಕ್ಕೂ ಇಷ್ಟ ಇಲ್ಲ. ಏನೇ ಅವ್ನು ಮುಸುಡಿ ನೋಡ್ಕೊಂಡು ನಿಂತಿದ್ಯಾ? ಬಾರೆ ಬಾರೆ. ಏನೋ ಗಾಡಿ ಓಡಿಸೋದ್ ನೀನ? ಯಾರೋ ನಿನ್ ಡ್ರೈವಿಂಗ್ ಹೇಳ್ಕೊಟ್ಟಿದ್ದ? ಈ ಜಾತ್ರೆನಲ್ಲಿ ಚಿಕ್ಕ ಮಕ್ಳು ಕಾಲ್ ಕೆಳಗಡೆ ನುಗ್ಸಾರಲ್ಲ, ಹಂಗ್ ಗಾಡಿ ಓಡಿಸ್ತಾ ಇದ್ಯಾ? ಯಾವಾಗ್ಲೂ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಒಂದೊಂದ್ ಅಡಿ ಗ್ಯಾಪ್ ಕೊಟ್ಕೊಂಡು ಗಾಡಿ ಓಡಿಸ್ಬೇಕು, ಗೊತ್ತಾಗ? ಆಗ್ಲೇ ನಮಗೂ ಸೇಫು, ಅಕ್ಕಪಕ್ಕ ಬರೋರ್ಗೂ ಸೇಫು, ಗೊತ್ತಾಯ್ತಾ? ಹಾಗಾದ್ರೆ ನೀನೇ ಓಡಿಸ್ಬಿಟ್ಟು ಬಾರಣ. ಅಯ್ಯ ನಿನ್ನ ನ್ಯಾಯವಾಗಿ ಗಾಡಿ ಓಡ್ಸಕ್ ಬರಲ್ಲ, ಎಷ್ಟೋ ನಿನ್ ದಿಮಾಕು. ಅಯ್ಯೋ ಏನ್ ಹೇಳಿದ್ರು ಅಂತ ಈ ತರ ಚಾಕು ತೆಗಿತಿದ್ದೀರಾ? ಅಯ್ಯೋ ಸುಮ್ನೆ ಇರಮ್ಮ ನೀನು. ಅಯ್ಯೋ